ಶ್ರೀಕೃಷ್ಣಾಯ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಬ್ರಹ್ಮಸ್ಥಾನ ಸರೋಜ ಮಧ್ಯವಿಲಸಚ್ಛೀತಾಂಶು ಪೀಠಸ್ಥಿತಂ ಸ್ಫೂರ್ಜತ್ಸೂರ್ಯರುಚಿಂ ವರಾಭಯಕರಂ ಕರ್ಪೂರಕುಂದೋಜ್ವಲಂ ಶ್ವೇತಸೃಗ್ವಸನಾನುಲೇಪನಯುತಂ ವಿದ್ಯುದ್ರುಚಾ ಕಾಂತಯ ಸಂಶ್ಲಿಷ್ಟಾರ್ಧತನುಂ ಪ್ರಸನ್ನವದನಂ ವಂದೇ ಗುರುಂ ಸಾದರಂ. ಶ್ರೀ ಗುರುಭ್ಯೋ ನಮಃ. ಲಂಬೋದರಂ ಪರಮಸುಂದರಮೇಕದಂತಂ ರಕ್ತಾಂಬರಂ ತ್ರಿನಯನಂ ಪರಮಂ ಪವಿತ್ರಂ ಉದ್ಯದ್ದಿವಾಕರಕರೋಜ್ವಲಕಾಯಕಾಂತಂ ವಿಘ್ನೇಶ್ವರಂ ಸಕಲವಿಘ್ನಹರಂ ನಮಾಮಿ. ತ್ವಾಂ ದೇವ ವಿಘ್ನದಲನೇತಿ ಚ ಸುಂದರೇತಿ ಭಕ್ತಿಪ್ರಿಯೇತಿ ಸುಖದೇತಿ ಫಲಪ್ರದೇತಿ ವಿದ್ಯಾಪ್ರದೇತ್ಯಗಹರೇತಿ ಚ ಯೇ ಸ್ತುವಂತಿ ತೇಭ್ಯೋ ಗಣೇಶವರದೋ ಭವ ನಿತ್ಯಮೇವ. ಶ್ರೀ ಮಹಾಗಣಪತಯೇ ನಮಃ. ಯಾ ಕುಂದೇಂದು ತುಷಾರಹಾರಧವಳ ಯಾ ಶುಭ್ರವಸ್ತ್ರಾವೃತ ಯಾ ವೀಣಾ ವರದಂಡಮಂಡಿತಕರ ಯಾ ಶ್ವೇತಪದ್ಮಾಸನ ಯಾ ಬ್ರಹ್ಮಾಚ್ಯುತ ಶಂಕರ ಪ್ರಭೃತಿಭಿಃ ದೇವೈಃ ಸದಾ ವಂದಿತಾ ಸಾ ಮಾಂ ಪಾತು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪಃ. ಶ್ರೀ ಸರಸ್ವತ್ಯೇ ನಮಃ. ವೇದಾರ್ಥತತ್ವವಿಶದೀಕರಣೇನ ಪುಂಸಾಂ ಉಚ್ಚೈರ್ಗತಿಂ ಜಗತಿ ಯೋ ದಯಾಯ ವಿಧಾತುಂ ರಮ್ಯಾಂ ಪುರಾಣಪದವೀಂ ಪ್ರಣಿನಾಯ ತಸ್ಮೈ ಲೋಕೇಶವೈಭವಪುಷೇ ಋಷಯೇ ನಮಸ್ತಾತ್. ತಸ್ಮೈ ವ್ಯಾಸಾಯ ಮುನಯೇ ಸರ್ವಜ್ಞಾಯ ಮಹರ್ಷಯೇ ಪರಾಶರ್ಯಾಯ ಶಾಂತಾಯ ನಮೋ ನಾರಾಯಣಾತ್ಮನೆ. ಶ್ರೀ ವ್ಯಾಸಾಯ ನಮಃ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಕನಕರುಚಿದುಕೂಲಃ ಕುಂಡಲೋಲ್ಲಾಸಿಗಲ್ಲಃ ಶಮಿತಭುವನಭಾರಃ ಕೋಪಿ ಲೀಲಾವತಾರಃ ತ್ರಿಭುವನಸುಖಕಾರಿ ಶೇಷಶಾಯೀ ಮುಕುಂದೋ ಪರಿಕಲಿತರಮಾಂಗೋ ಮಂಗಲಂ ನಸ್ತನೋತು. ನಮಾಮಿ ಗೋವಿಂದ ಪದಾರವಿಂದಂ ಸದೇಂದಿರಾನಂದನಮುತ್ತಮಾಡ್ಯಂ ಜಗಜ್ಜನಾನಾಂ ಹೃದಯ ಸನ್ನಿವಿಷ್ಟಂ ಮಹಾಜನೈಕಾಯನಮುತ್ತಮೋತ್ತಮಂ. ನಮಸ್ತೆ ಚಕ್ರಹಸ್ತಾಯ ಶಾರ್ङ्ಗಹಸ್ತಾಯ ತೇ ನಮಃ. ನಂದಹಸ್ತಾಯ ತೇ ವಿಷ್ಣೋ ಶಂಖಹಸ್ತಾಯ ತೇ ನಮಃ. ಓಂ ನಮೋ ವಾಸುದೇವಾಯ ನಮಃ ಸಂಕರ್ಷಣಾಯ ಚ ಪ್ರದ್ಯುಮ್ನಾಯ ನಮಸ್ತುಭ್ಯಂ ಅನಿರುದ್ಧಾಯ ತೇ ನಮಃ. ಪಾತಾಲಾದುತ್ಪತಿಷ್ಣೋರ್ಮಕರವಸತಯೋ ಯಸ್ಯ ಪುಚ್ಛಾಭಿಘಾತ ದೂರ್ಧ್ವಂ ಬ್ರಹ್ಮಾಂಡಖಂಡ ವ್ಯತಿಕರವಿಹಿತ ವ್ಯತ್ಯಯೇ ನಾಪತಂತಿ. ವಿಷ್ಣೋರ್ಮತ್ಸ್ಯಾವತಾರೇ ಸಕಲವಸುಮತಿ ಮಂಡಲಂ ವ್ಯಶ್ನುವಾನಃ ತಸ್ಯಾಸ್ಯೋದೀರಿತಾನಾಂ ಧ್ವನಿರಪಹರತಾದಶ್ರಿಯಂ ವ ಶ್ರುತೀನಾಂ. ಶ್ರೀ ಮತ್ಸ್ಯರೂಪಿ ಪರಮಾತ್ಮನೇ ನಮಃ. ಪ್ರಿಯ ಬಾಂಧವರೇ, ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಶ್ರೀಮನ್ ಮತ್ಸ್ಯ ಮಹಾಪುರಾಣದ 281 ಹಾಗೂ 282ನೆಯ ಅಧ್ಯಾಯಗಳಾದ ಮಹಾದಾನಾನುಕೀರ್ತನ, ಹಿರಣ್ಯಾಶ್ವರಥದಾನ, ಸುವರ್ಣ ಗಜ ರಥದಾನಗಳ ವಿಚಾರ ಮಾಡೋಣ. ಶ್ರೀಕೃಷ್ಣಾಯ ನಮಃ. ಮತ್ಸ್ಯರೂಪನಾದ ಭಗವಂತನು ಹೇಳುತ್ತಾನೆ, ಮಹಾದಾನಗಳಲ್ಲಿ ಅತಿ ಶ್ರೇಷ್ಠವಾದ ಅಶ್ವರಥದಾನದ ವಿಧಾನವನ್ನು ಇನ್ನು ಮುಂದೆ ಹೇಳುವೆನು. ಇದು ಮಹಾಪಾತಕಗಳನ್ನು ಪರಿಹರಿಸುವಂತಹುದು, ಬಹು ಪುಣ್ಯಕರವಾದುದು. ಪುಣ್ಯ ದಿನದಲ್ಲಿ ಬ್ರಾಹ್ಮಣಾನುಗ್ರಹವನ್ನು ಪಡೆದು ತುಲಾಪುರುಷ ದಾನದಲ್ಲಿ ಮಾಡಿದಂತೆಯೇ ಲೋಕಪಾಲಕರ ಆವಾಹನವನ್ನು ಮಾಡಬೇಕು. ಋತ್ವಿಕ್ಕುಗಳನ್ನು ವರಿಸಿ ಮಂಟಪವನ್ನು ನಿರ್ಮಿಸಿ ಸಾಮಗ್ರಿಗಳನ್ನು ಸಿದ್ಧಗೊಳಿಸಿ ವಸ್ತ್ರಭೂಷಣಾದಿಗಳನ್ನು ಅನುಗೊಳಿಸಿಕೊಳ್ಳಬೇಕು. ಕೃಷ್ಣಾಜಿನದಲ್ಲಿ ಎಳ್ಳನ್ನು ಹರಡಿ ಅದರ ಮೇಲೆ ಚಿನ್ನದ ತೇರನ್ನಿಡಬೇಕು.
ಅದಕ್ಕೆ 4 ಅಥವಾ 7 ಕುದುರೆಗಳು, 4 ಗಾಲಿಗಳು, ನೊಗವು ಇರಬೇಕು. ಇಂದ್ರನೀಲ ರತ್ನದಿಂದ ಕುಂಭವನ್ನು ರಚಿಸಿ ಅದನ್ನು ಧ್ವಜ ರೂಪವಾಗಿ ಇರಿಸಬೇಕು. 8 ಜನ ಲೋಕಪಾಲಕರಿಂದ ಕೂಡಿ ಪದ್ಮರಾಗಮಣಿಯ ದಳಗಳುಳ್ಳದಾಗಿರಬೇಕು. 4 ಪೂರ್ಣ ಕುಂಭಗಳನ್ನು ಸ್ಥಾಪಿಸಿ ಅದರ ಸುತ್ತಲೂ 18 ಬಗೆಯ ಧಾನ್ಯಗಳನ್ನು ಇಡಬೇಕು. ಸಾರಥಿಯುಕ್ತವಾದ ರಥವನ್ನು ರೇಷ್ಮೆಯ ವಸ್ತ್ರ ಸಹಿತವಾಗಿ ಎಳ್ಳಿನ ಮೇಲಿರಿಸಬೇಕು. ಹೂಮಾಲೆಗಳನ್ನು, ಹಣ್ಣುಗಳನ್ನು ತಟ್ಟೆಯಲ್ಲಿಟ್ಟು ಕಬ್ಬಿನ ಜಲ್ಲೆಗಳನ್ನು ಬಳಿಯಲ್ಲಿರಿಸಬೇಕು. ಮೇಲ್ಗಡೆ ಮೇಲುಕಟ್ಟನ್ನು ಕಟ್ಟಬೇಕು. ಯಜಮಾನನು ಯಾವ ದೇವರ ಭಕ್ತನೋ ಆ ದೇವರ ಹೆಸರಿನಿಂದ ಅಧಿವಾಸನವನ್ನು ಮಾಡಬೇಕು. ಕೊಡೆ, ಚಾಮರ, ರೇಷ್ಮೆಯ ವಸ್ತ್ರ, ಪಾದರಕ್ಷೆ, ಪಾದುಕೆ, ಶಯನ ಮುಂತಾದುವನ್ನು, ಹಸುಗಳನ್ನು ವೈಭವದಿಂದ ದಾನ ಮಾಡಬೇಕು. ದ್ರವ್ಯವು ಸ್ವಲ್ಪವಾಗಿದ್ದರೆ 3 ಫಲಗಳಿಗೆ ಕಡಿಮೆ ಇಲ್ಲದಂತೆ ಎಷ್ಟು ಚಿನ್ನದಿಂದಲಾದರೂ ರಥವನ್ನು ಮಾಡಬಹುದು. ಅದಕ್ಕೆ 8, 4 ಅಥವಾ ಕೊನೆಗೆ 2 ಕುದುರೆಗಳನ್ನು ಹೂಡಬಹುದು. ಧ್ವಜದಲ್ಲಿ ಚಿನ್ನದ ಸಿಂಹವು ಮೆರೆಯುತ್ತಿರಬೇಕು. ಚಕ್ರದ ಕಾವಲಿಗೆ 2 ನಿರ್ಮಿಸಬೇಕು. ಕುದುರೆಯ ಮೇಲೆ ಅಶ್ವಿನಿ ದೇವತೆಗಳು ಕುಳಿತಿರುವಂತೆ ರಚಿಸಬೇಕು. ಪುಣ್ಯಕಾಲವು ಬಂದ ಕೂಡಲೇ ಈ ಹಿಂದೆ ಹೇಳಿದ ರೀತಿಯಲ್ಲಿ ಋತ್ವಿಕ್ಕುಗಳು ಮಂತ್ರೋದಕದಿಂದ ಸ್ನಾನ ಮಾಡಿಸಲು ಯಜಮಾನನು ಶುಭ್ರ ವಸ್ತ್ರವನ್ನುಟ್ಟು ಕೈತುಂಬ ಹೂವನ್ನು ತುಂಬಿಕೊಂಡು ರಥವನ್ನು 3 ಸಾರಿ ಪ್ರದಕ್ಷಿಣೆ ಮಾಡಿ ಈ ಮುಂದಿನ ಮಂತ್ರವನ್ನು ಹೇಳಬೇಕು. ಪಾಪನಾಶಕನು, ಸರ್ವಾತ್ಮನು, ವೇದಗಳೆಂಬ ಕುದುರೆಗಳುಳ್ಳವನು, ತೇಜಸ್ಸುಗಳಿಗೆ ಅಧೀಶ್ವರನೂ ಆದ ಸೂರ್ಯದೇವನಿಗೆ ನಮಸ್ಕಾರ ನಮಸ್ಕಾರ. ಪಾಪರಾಶಿಯನ್ನು ಸುಟ್ಟು ಬೂದಿ ಮಾಡುವ ಓ ಭಗವಂತ, ಶಾಂತಿಯನ್ನು ನೀಡು. ಅಷ್ಟವಸುಗಳು, ದ್ವಾದಶಾದಿತ್ಯರು, ಮರುದ್ಗಣಗಳು ಇವರಿಗೆಲ್ಲ ನೀನೇ ಅಧಿಪತಿ. ನನ್ನ ಪಾಪರಾಶಿಯನ್ನು ಪರಿಹರಿಸು. ನನ್ನ ಹೃದಯದಲ್ಲಿ ಯಾವಾಗಲೂ ಧರ್ಮಾಸಕ್ತಿ ಸ್ಥಿರವಾಗಿ ನಿಲ್ಲಲಿ. ಈ ರೀತಿಯಾಗಿ ಸಂಸಾರ ಭಯವನ್ನು ಪರಿಹರಿಸುವ ಸುವರ್ಣಾಶ್ವ ರಥದಾನವನ್ನು ಮಾಡುವಾತನು ಸಕಲ ಪಾಪಗಳನ್ನು ಪರಿಹರಿಸಿಕೊಂಡು ಪರಮೇಶ್ವರನ ದಿವ್ಯ ಸಾನ್ನಿಧ್ಯವನ್ನು ಸೇರುವನು. ಪ್ರಕಾಶಭರಿತವಾದ ದಿವ್ಯ ದೇಹದಿಂದ ಸೂರ್ಯಮಂಡಲವನ್ನು ಭೇದಿಸಿಕೊಂಡು ಹೋಗಿ ಸಿದ್ಧಾಂಗನೆಯರು ಬಿಟ್ಟ ಕಣ್ಣುಗಳಿಂದ ಕಾಂತಿಯುಕ್ತವಾದ ಆತನ ಮುಖಮಂಡಲವನ್ನು ನೋಡುತ್ತಿರಲು ಬ್ರಹ್ಮದೇವನೊಡನೆ ಚಿರಕಾಲ ಸುಖವಾಗಿರುವನು. ಚಿನ್ನದ ತೇರನ್ನು, ಕುದುರೆಯನ್ನು ದಾನ ಮಾಡುವ ಈ ವಿಧಾನವನ್ನು ಯಾವನು ಪಾರಾಯಣ ಮಾಡುತ್ತಾನೋ ಅಥವಾ ಕೇಳುತ್ತಾನೋ ಅವನು ನರಕಕ್ಕೆ ಎಂದಿಗೂ ಹೋಗನು. ಅಷ್ಟೇ ಅಲ್ಲ, ನರಕಾಸುರನನ್ನು ಸಂಹಾರ ಮಾಡಿದ
ಶ್ರೀಕೃಷ್ಣ ಪರಮಾತ್ಮನ ಸಾನ್ನಿಧ್ಯವನ್ನು ಸೇರುವನು. ಇತಿ ಶ್ರೀ ಮಾತ್ಸ್ಯೆ ಮಹಾಪುರಾಣೆ ಹಿರಣ್ಯಾಶ್ವ ರಥಪ್ರಧಾನ ವಿಧಿರ್ನಾಮ ಏಕಾಶೀತ್ಯಧಿಕ ದ್ವಿಶತತಮೋಧ್ಯಾಯಃ. ಶ್ರೀಕೃಷ್ಣಾರ್ಪಣಮಸ್ತು. ಅಥ ದ್ವ್ಯಶೀತ್ಯಧಿಕ ದ್ವಿಶತತಮೋಧ್ಯಾಯಃ. ಮತ್ಸ್ಯರೂಪನಾದ ಭಗವಂತನು ಹೇಳುತ್ತಾನೆ, ಇನ್ನು ಮುಂದೆ ಚಿನ್ನದ ಆನೆಯನ್ನು ರಥವನ್ನು ದಾನ ಮಾಡುವ ವಿಧಿಯನ್ನು ಹೇಳುವೆನು. ಈ ದಾನದಿಂದ ಮನುಜನು ವಿಷ್ಣು ಸಾನ್ನಿಧ್ಯವನ್ನು ಸೇರುತ್ತಾನೆ. ಪುಣ್ಯತಿಥಿಯನ್ನು ನೋಡಿ ಬ್ರಾಹ್ಮಣಾಶೀರ್ವಾದವನ್ನು ಪಡೆದು ತುಲಾಪುರುಷ ದಾನದಲ್ಲಿ ಮಾಡಿದಂತೆಯೇ ಲೋಕಪಾಲಕರ ಆವಾಹನೆ, ಋತ್ವಿಕ್ಕುಗಳ ವರಣ ಮತ್ತು ವಸ್ತ್ರಭೂಷಣಾದಿ ಸಾಮಗ್ರಿಗಳ ಸಂಗ್ರಹವನ್ನು ಮಾಡಬೇಕು. ಈ ದಾನ ವಿಧಿಯಲ್ಲಿಯೂ ಸಹ ಉಪವಾಸವಿದ್ದು ಕೊನೆಯಲ್ಲಿ ಬ್ರಾಹ್ಮಣರೊಡನೆ ಭೋಜನ ಮಾಡಬೇಕು. ರತ್ನ ಖಚಿತವಾದ ಸುವರ್ಣ ರಥವನ್ನು ಚಿನ್ನದಿಂದ ಮಾಡಬೇಕು. ಅದು ಚಿತ್ರ ಕೆಲಸದ ಸೂರು ಪಟ್ಟಿಗಳಿಂದಲೂ 4 ಚಕ್ರಗಳಿಂದಲೂ ಕೂಡಿರಬೇಕು. ರಥದಲ್ಲಿ 8 ಜನ ದಿಕ್ಪಾಲಕರು, ಬ್ರಹ್ಮ, ಸೂರ್ಯ ಮತ್ತು ಈಶ್ವರ ಇವರೆಲ್ಲರೂ ಕುಳಿತಿರಬೇಕು. ಮಧ್ಯದಲ್ಲಿ ಲಕ್ಷ್ಮಿಯೊಡನೆಯೂ ಪುಷ್ಟಿಯೊಡನೆಯೂ ಸಹಿತವಾದ ನಾರಾಯಣನು ವಿರಾಜಿಸುತ್ತಿರಬೇಕು. ಕೃಷ್ಣಾಜಿನದ ಮೇಲೆ 1 ಕೋಳಗ ಎಳ್ಳನ್ನು ಹರಡಿ ಅದರ ಮೇಲೆ ಆ ರಥವನ್ನು ಇರಿಸಬೇಕು. 18 ಬಗೆಯ ಧಾನ್ಯಗಳನ್ನು ಸುತ್ತಲೂ ಇಟ್ಟು ಪಾತ್ರೆ, ಆಸನ, ಗಂಧ, ದೀಪ, ಪಾದರಕ್ಷೆ, ಕೊಡೆ, ಕನ್ನಡಿ, ಪಾದುಕೆ ಮುಂತಾದ ಉಪಚಾರಗಳನ್ನು ಸಮರ್ಪಿಸಬೇಕು. ಧ್ವಜದಲ್ಲಿ ಗರುಡನನ್ನು, ನೊಗದ ತುದಿಯಲ್ಲಿ ವಿನಾಯಕನನ್ನು ನಿರ್ಮಿಸಬೇಕು. ಮೇಲ್ಗಡೆ ಬಗೆ ಬಗೆಯ ಹಣ್ಣು ಗೊಂಚಲುಗಳಿಂದ ವಿರಾಜಿಸುವ ಮೇಲ್ಗಟ್ಟನ್ನು 5 ಬಣ್ಣದ ರೇಷ್ಮೆಯ ಬಟ್ಟೆಗಳಿಂದ ಕಟ್ಟಿ ಬಾಡದೆ ಹೊಸದಾಗಿರುವ ಹೂಗಳಿಂದ ಅದನ್ನು ಅಲಂಕರಿಸಬೇಕು. 4 ಕಲಶಗಳು ಮತ್ತು 8 ಹಸುಗಳು ಇವುಗಳ ಸಹಿತವಾಗಿ ಸುವರ್ಣ ರಥವನ್ನು ದಾನವಾಗಿ ಕೊಡಬೇಕು. ಅದಕ್ಕೆ ಮುಕ್ತಾಹಾರಗಳಿಂದ ಅಲಂಕೃತವಾದ 4 ಚಿನ್ನದ ಆನೆಗಳನ್ನು, ಅಷ್ಟು ಯೋಗ್ಯತೆ ಇಲ್ಲದಿದ್ದರೆ 2 ಆನೆಗಳನ್ನು ಹೂಡಿರಬೇಕು. ತನ್ನ ಶಕ್ತಿಗೆ ತಕ್ಕಂತೆ 5 ಫಲಗಳಿಗೆ ಕಡಿಮೆ ಇಲ್ಲದಂತೆ 1 ಭಾರ ತೂಕದವರೆಗೂ ರಥವನ್ನು ನಿರ್ಮಿಸಬಹುದು. 1 ಭಾರವೆಂದರೆ 2000 ಫಲಗಳ ತೂಕ. 1 ಫಲವು 320 ಗುಲಗುಂಜಿಗಳ ತೂಕವಾಗುತ್ತದೆ. ಮಂಗಳ ವಾದ್ಯಗಳು ಧ್ವನಿ ಮಾಡುತ್ತಿರಲು ವೇದ ಪಾರಂಗತರಾದ ಬ್ರಾಹ್ಮಣೋತ್ತಮರು ಯಜಮಾನನಿಗೆ ಕುಂಬೋದಕಗಳಿಂದ ಸ್ನಾನ ಮಾಡಿಸುವರು. ಅವನು ಹೂಗಳನ್ನು ಅಂಜಲಿಯಲ್ಲಿ ಹಿಡಿದು ಸುವರ್ಣ ರಥವನ್ನು 3 ಸಾರಿ ಪ್ರದಕ್ಷಿಣ ಮಾಡಿ ಈ ಮುಂದಿನ ಮಂತ್ರವನ್ನು ಹೇಳಿ ಅದನ್ನು ಬ್ರಾಹ್ಮಣರಿಗೆ ದಾನ ಮಾಡಬೇಕು. ತೇಜೋಯುಕ್ತವಾದ ಎಲೈ ಸುವರ್ಣ ರಥವೇ, ನಿನಗೆ ನಮಸ್ಕಾರ ನಮಸ್ಕಾರ. ಈಶ್ವರ, ಬ್ರಹ್ಮ, ಸೂರ್ಯ, ಲೋಕಪಾಲಕರು, ವಿದ್ಯಾಧರರು, ವಾಸುದೇವ, ವೇದಗಳು, ಪುರಾಣಗಳು ಮತ್ತು ಯಜ್ಞಗಳು ಎಲ್ಲ ನಿನ್ನನ್ನು ಸೇವಿಸುತ್ತವೆ.
ಆದುದರಿಂದ ನನ್ನ ಪೂಜೆಯನ್ನು ಸ್ವೀಕರಿಸಿ ನನ್ನನ್ನು ರಕ್ಷಿಸು. ಶ್ರೀ ಮಹಾವಿಷ್ಣುವಿಗೆ ಕುಳಿತುಕೊಳ್ಳಲು ಎಡೆಯನ್ನು ಕೊಡುವ ಎಲೆ ರಥವೇ, ಅತ್ಯಂತ ರಹಸ್ಯವೂ ಆನಂದಪ್ರದವೂ ಅಮಂಗಲ ಗುಣರೂಪರಹಿತವೂ ಆದ ಮುರಾರಿಯ ಯಾವ ದಿವ್ಯ ಪದವನ್ನು ಯೋಗನಿಷ್ಠರಾದ ಮುನಿಗಳು ಸಮಾಧಿ ಸ್ಥಿತಿಯಲ್ಲಿ ತಮ್ಮ ಮನಸ್ಸಿನಲ್ಲಿಯೇ ಸಾಕ್ಷಾತ್ಕಾರ ಮಾಡಿಕೊಳ್ಳುತ್ತಾರೆಯೋ ಆ ಶ್ರೇಷ್ಠವಾದ ಸ್ಥಾನವೇ ನೀನಾಗಿರುವೆ. ಸುವರ್ಣ ರಥದಲ್ಲಿ ಮಂಡಿಸಿರುವ ಲಕ್ಷ್ಮೀಪತಿಯಾದ ಓ ನಾರಾಯಣ, ಸಂಸಾರ ಸಾಗರದಲ್ಲಿ ಮುಳುಗಿ ತೇಲಿ ಹೋಗುತ್ತಿರುವವರನ್ನು ರಕ್ಷಿಸಿ ಆನಂದಗೊಳಿಸುವವನು ನೀನೇ. ಆದ ಕಾರಣ ಈ ಸುವರ್ಣ ರಥದ ದಾನದಿಂದ ನನ್ನ ಪಾಪರಾಶಿಯೆಲ್ಲವೂ ಪರಿಹಾರವಾಗುವಂತೆ ಅನುಗ್ರಹಿಸು. ಹೀಗೆ ನಮಸ್ಕಾರ ಮಾಡಿ ಚಿನ್ನದ ಆನೆಯನ್ನು ಹೂಡಿದ ತೇರನ್ನು ಯಾವನು ದಾನ ಮಾಡುತ್ತಾನೋ ಅವನು ಪಾಪಗಳೆಲ್ಲವನ್ನೂ ಕಳೆದುಕೊಂಡು ದಿವ್ಯ ದೇಹದಿಂದ ವಿರಾಜಿಸುವನು. ವಿದ್ಯಾಧರರು, ದೇವತೆಗಳು ಮತ್ತು ಮಹರ್ಷಿಗಳು ಎಡೆಬಿಡದೆ ಸೇವೆ ಮಾಡುತ್ತಿರುವ ಪ್ರಾಕೃತೇಂದ್ರಿಯಗಳಿಗೆ ಗೋಚರವಾಗದ ಆ ಪರಮೇಶ್ವರನ ಸಾನ್ನಿಧ್ಯವನ್ನು ಸೇರುವನು. ಹಿಂದೆ ಮಾಡಿದ ಅನಂತವಾದ ಪಾಪರಾಶಿಗಳೆಂಬ ಕಾಳ್ಕಿಚ್ಚಿನ ಬೇಗೆಗೆ ಸಿಕ್ಕಿ ಸಂಕಟ ಪಡುತ್ತಿದ್ದರೂ ಈ ಹೇಮರಥ ದಾನವನ್ನು ಮಾಡಿದವನು ತಾನು ಪಾಪ ಮುಕ್ತನಾಗುವುದು ಮಾತ್ರವಲ್ಲದೆ ಬಂಧುಗಳು, ಮಕ್ಕಳು, ಮೊಮ್ಮಕ್ಕಳು, ಜ್ಞಾತಿಗಳು ಇವರೆಲ್ಲರನ್ನೂ ಮಹಾವಿಷ್ಣುವಿನ ದಿವ್ಯ ಸಾನ್ನಿಧ್ಯಕ್ಕೊಯ್ಯುವನು. ಇತಿ ಶ್ರೀ ಮಾತ್ಸ್ಯೆ ಮಹಾಪುರಾಣೆ ಮಹಾದಾನಾನುಕೀರ್ತನೆ ಹೇಮಹಸ್ತಿರಥ ಪ್ರಧಾನ ವಿಧಿರ್ನಾಮ 20+200 ಶ್ರೀಕೃಷ್ಣಾರ್ಪಣಮಸ್ತು. ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀಮನ್ ಮತ್ಸ್ಯ ಮಹಾಪುರಾಣದ 283 ಹಾಗೂ 284 ಅಧ್ಯಾಯಗಳಾದ ಮಹಾದಾನಾನುಕೀರ್ತನ, ಸುವರ್ಣ ಲಾಂಗಲ ಅಂದರೆ ನೇಗಿಲು ದಾನ, ಸುವರ್ಣ ಭೂಮಂಡಲ ದಾನಗಳ ವಿಚಾರ ಮಾಡೋಣ. ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವಿಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ. ಕೃಷ್ಣಂ ನಾರಾಯಣಂ ವಂದೇ ಕೃಷ್ಣಂ ವಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ವಂದೇ ಕೃಷ್ಣಂ ವಂದೇ ಪೃಥಾಸುತಂ. ಶ್ರೀಕೃಷ್ಣಾಯ ನಮಃ.